ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಫ್ಟಿಲಿ ಇವತ್ತು 74 ಪಾಯಿಂಟ್ಸ್ಗಳ ಒಂದು ಗ್ಯಾಪ್ ಅಪ್ ಆಯಿತು. ಅದಾದಮೇಲೆ ಫಸ್ಟ್ ಅವರ್ ಮಾರ್ನಿಂಗ್ ಒಂದು ಪಾಸಿಟಿವ್ ಅಲ್ಲೇ ಇತ್ತು. ಅದಾದಮೇಲೆ ಮತ್ತೆ ಒಂದು ಫ್ಲಾಟ್ ರೇಂಜ್ ಬಂದು ಕ್ಲೋಸ್ ಆಗಿದೆ. ಸೊ ನಿಫ್ಟಿಲಿ ಇವತ್ತು ನಮಗೊಂದು ವಾಲ್ಟಿಲಿಟಿ ನೋಡೋದಕ್ಕೆ ಸಿಕ್ತು. ಹಾಗೆಯೇ ಇವತ್ತು ನಿಫ್ಟಿಯ ಸೆಕ್ಟರ್ಸಲ್ಲಿ PSU ಬ್ಯಾಂಕ್ ಏನಿದೆ 1.78% ಒಂದು ಪಾಸಿಟಿವ್ ಅಲ್ಲಿ ಇದೆ. ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ 1.35% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಡಿಫೆನ್ಸ್ ಸೆಕ್ಟರ್ ನೋಡೋದಾದ್ರೆ 1.43% ಒಂದು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ಗೇನರ್ ಟಾಪ್ ಲೋಸರ್ಸ್ ನೋಡ್ಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಫ್ಟಿಯ ಟಾಪ್ ಗೇನರ್ ಅಲ್ಲಿ ಇಂಡಸ್ಇಂಡ್ ಬ್ಯಾಂಕ್ ಇದೆ, ಟೈಟಾನ್, ಹಿಂಡಾಲ್ಕೋ, ವಿಪ್ರೋ, SBI ಏನಿದೆ. ಸೊ PSU ಬ್ಯಾಂಕ್ ಏನೋ ಒಂದು 1.7% ಒಂದು ಪಾಸಿಟಿವ್ ಅಲ್ಲಿ ಇತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು 3% ಒಂದು ಪಾಸಿಟಿವ್ ಅಲ್ಲಿ ಇಂಡಸ್ಇಂಡ್ ಬ್ಯಾಂಕ್ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ ಅಲ್ಲಿ ಮಾರುತಿ, ಆಕ್ಸಿಸ್ ಬ್ಯಾಂಕ್, ಡಾಕ್ಟರ್ ರೆಡ್ಡಿ, HDFC ಲೈಫ್, ಐಷರ್ ಮೋಟಾರ್ಸ್ ಇದೆ. ಸೊ 1.76 ಇಂದ 1% ಒಂದು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಬರೀ ನಾವು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಚಾರ್ಟ್ ನ ನೋಡಿದ್ರೆ ಒಂದು ಆಶ್ಚರ್ಯನೇ ಆಗ್ತಾ ಇದೆ. ಸೊ ಕಂಟಿನ್ಯೂಸ್ ಆಗಿ ನಿಫ್ಟಿ 8ನೇ ದಿನ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿರೋದು, ರೆಡ್ ಕ್ಯಾಂಡಲ್ ಮಾಡಿ ಕ್ಲೋಸ್ ಆಗಿರೋಂಥದ್ದು. ಸೊ ಸ್ಟ್ರೇಟ್ ಆಗಿ ನೋಡ್ತಾ ಇರ್ಬೋದು ನೆಗೆಟಿವ್. ಸೊ ನಾನು ನಿಮ್ಗೆ ಹೇಳಿದ್ದೆ ಪ್ರೀವಿಯಸ್ ನೀವು ಚೆಕ್ ಮಾಡಿ ನಿಮಗೆ ಈ ಥರ 8 ದಿನಗಳ ಕಾಲ ನೆಗೆಟಿವ್ ಕ್ಯಾಂಡಲ್ ಕ್ಲೋಸ್ ಆಗಿರೋದು ಸಿಗುವಂಥ ತುಂಬ ಕಡಿಮೆ. ಅಂದರೆ ಒಂದು ವರ್ಷದಲ್ಲಿ ಯಾವುದಾದ್ರೂ ಕಂಟಿನ್ಯೂಸ್ ಆಗಿ ಈ ಥರ ಒಂದು ಸಲ ನಿಮಗೆ ಸಿಗ್ಬೋದು, ಅಥವಾ ಅದು ಕೂಡ ಸಿಗದೇ ಇರ್ಬೋದು. ಅಷ್ಟು ರೇರು ಈ ಥರದ ಒಂದು ಕಂಟಿನ್ಯೂಸ್ ರೆಡ್ ಕ್ಯಾಂಡಲ್ ಸಿಗುವಂಥದ್ದು. ಸೊ ಇಲ್ಲಿ ಎಲ್ಲೂ ಒಂದು ಪುಲ್ ಬ್ಯಾಕು, ಒಂದು ಗ್ರೀನ್ ಕ್ಯಾಂಡಲ್ ನಿಫ್ಟಿಲಿ ಆಗೋಕ್ಕೆ ಚಾನ್ಸಸ್ ಸಿಗ್ತಾ ಇಲ್ಲ. ಸೊ ಕಂಟಿನ್ಯೂಸ್ ಆಗಿ ಎಲ್ಲ ಕ್ಯಾಂಡಲ್ ನಮಗಿಲ್ಲಿ ರೆಡ್ ಆಗ್ತಿದೆ. ಒಂದಾದರೂ ಗ್ರೀನ್ ಕ್ಯಾಂಡಲ್ ಮಾಡಿ ಒಂದು ಪುಲ್ ಬ್ಯಾಕ್ ಈ ಥರ ಮೇಲ್ಗಡೆ ಹೋಗ್ಬಿಟ್ಟು ಕೆಳಗಡೆ ಬರೋಂಥ ಚಾನ್ಸ್ ನಿಫ್ಟಿಲಿ ಸಿಗ್ತಾನೆ ಇಲ್ಲ. ಸೊ ಆ ಒಂದು ಮಟ್ಟಿಗೆ ನಿಫ್ಟಿಲಿ ಒಂದು ಸೆಲ್ಲಿಂಗ್ ಪ್ರೆಷರ್ನ ಕಾಣ್ತಾ ಇದೆ. ಸೊ ಹಾಗೇನೆ ಮಿಡಲ್ ಟ್ರಂಪ್ನ ಒಂದು ಹೇಳಿಕೆಗಳೇನಿತ್ತು ಈ ಟ್ಯಾರಿಫ್ ಬಗ್ಗೆ, ಅದನ್ನು ಕೂಡ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತು. ಹಾಗಾಗಿ ಒಂದು ಕಂಟಿನ್ಯೂಸ್ ಆಗಿ ಈ ಥರದ ಒಂದು ಕ್ಯಾಂಡಲ್ ಸ್ಟಿಕ್ಸ್ ನಮಗೆ ಕಾಣ್ತಾ ಇರೋದು. ಸೊ ನಾವೀಗ 50 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಮಾರ್ನಿಂಗ್ ಇನ್ ಫಸ್ಟ್ ಅವರು ಇದಾದ್ಮೇಲೆ ಮೇಲ್ಗಡೆ ಹೋಯ್ತು. ಸೊ ನಿನ್ನೆ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ 24,760 ಈ ಒಂದು ಝೋನು, ಈ ಒಂದು ಝೋನಲ್ಲಿ ನಮಗೊಂದು ರೇಷನ್ ಸಿಗುತ್ತೆ. ಅದಾದ್ಮೇಲೆ 24,800 ಇದೇ ಒಂದು ಝೋನಲ್ಲಿ ನಿಫ್ಟಿ ಇವತ್ತು ಏನು ಮಾಡ್ತು ಅಂದರೆ ಇಲ್ಲಿಂದ ನಮಗೆ ರಿವರ್ಸ್ ಆಗಿ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗೆ ನೋಡೋದಾದ್ರೆ ಇಲ್ಲಿ ನಮಗೆ ಬೆಳಗ್ಗೆ ಒಂದು ಚಿಕ್ಕ ಟ್ರೆಂಡ್ ಸಿಕ್ತು ಮೇಲ್ಗಡೆ, ಹಾಗೆ ಡೌನ್ ಸೈಡಿಗೆ ಒಂದು ಟ್ರೆಂಡ್ ಸಿಕ್ತು. ಸೊ ಮತ್ತೆ ಇಲ್ಲಿಂದ ಒಂದು ಟ್ರೆಂಡ್, ಹಾಗೆ ಇಲ್ಲಿಂದ ಒಂದು ನೆಗೆಟಿವ್. ಸೊ ಅಷ್ಟೊಂದು ವಾಲ್ಟಿಲಿಟಿ, ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ, ಸೊ ಮತ್ತೆ ಮೇಲೆ ಮತ್ತೆ ಕೆಳಗಡೆ. ಸೊ ಇವತ್ತು ಒಂದು 4 ಸಲ ನಿಫ್ಟಿ ಒಂದು ಅಪ್ ಸೈಡು ಮತ್ತು ಡೌನ್ ಸೈಡು ಒಂದು ಒಳ್ಳೆ ರ್ಯಾಲಿ ನಮಗೆ ಕೊಡ್ತು. ಸೊ ಇವತ್ತು ನಾವು ನೋಡೋದಾದರೆ ಈ ಒಂದು ಪಾಯಿಂಟಲ್ಲಿ ಏನು ಒಂದು ಸಪೋರ್ಟ್ ಇತ್ತು ಎಕ್ಸಾಕ್ಟ್ ನೀವು ನೋಡ್ತಾ ಇರ್ಬೋದು, ಆ ಒಂದು ಪಾಯಿಂಟ್ನ ಹೋಲ್ಡ್ ಮಾಡ್ತಾ ಇದೆ. ಸೊ 24,600. ಸೊ 24,600ಕ್ಕೆ ಆಲ್ರೆಡಿ ಪ್ರೀವಿಯಸ್ಸು ಇದೇ ರೇಂಜಲ್ಲಿ ಇತ್ತು. ಸೊ ಇವತ್ತು 2 ಸಲ ಈ ಒಂದು ಪಾಯಿಂಟಲ್ಲಿ ಬಂದು ಬೌನ್ಸ್ ಆಗಿರೋವಂಥದ್ದು. ಸೊ ಬಟ್ ಇಲ್ಲಿಂದ ಇನ್ನೇನು ಕೆಳಗಡೆ ಬರೋ ಸ್ಟಾರ್ಟ್ ಆದರೆ, ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಸೊ 24,580 ಹಾಗೆ 24,500 ಏನಿದೆ, ಈ ಎರಡು ಝೋನ್ ಒಂದು ಸಪೋರ್ಟ್ ಝೋನಾಗಿ ಕೆಲಸ ಮಾಡ್ತವೆ. ಸೊ ಇಲ್ಲಿಗೆ ಬಂದರೆ ಒಂದು ನಮಗೆ ಬೌನ್ಸ್ ನೋಡೋಕೆ ಸಿಗಬೇಕು ನಿಫ್ಟಿಲಿ. 24,500 ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆದರೆ ನಾವು 24,400 ಅಥವಾ 24,000 ಲೆವೆಲ್ ಸಹಿತ ನಾವು ನಿಫ್ಟಿ ನೋಡೋಕೆ ಸಿಗುತ್ತೆ ಅಂತ. ಸೊ ನಮ್ಮ ಮೇಲ್ಗಡೆ ಆಸ್ ಯೂಶುವಲ್ ನಮ್ಮ ರೆಸಿಸ್ಟೆನ್ಸ್ ಏನಿತ್ತು 24,800 760 ಈ ಪಾಯಿಂಟಲ್ಲಿ ನಮ್ಮೊಂದು ಕೆಳಗಡೆ ಬಂತು. ಸ್ಟಿಲ್ ಈಗ ನಾಳೆ ಏನಾದರೂ 24,720 ಈ ಒಂದು ಝೋನ್ಗಳನ್ನ ಕ್ರಾಸ್ ಮಾಡ್ಕೊಂಡು ಹೋಯ್ತು ಅಂತಂದರೆ, ಸೊ ಮತ್ತೆ ನಾವು 24,800 ಒಂದು ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. ಇದು ಬ್ರೇಕ್ ಆದರೆ ಫರ್ದರ್ ಅಪ್ ಸೈಡಿಗೆ ನಾವು ನೋಡ್ಬೋದು. ಇಟ್ಟು ರೆಡ್ ಕ್ಯಾಂಡಲ್ ಆದಮೇಲಾದರೂ ಡೈಲಿ ಕ್ಯಾಂಡಲಲ್ಲಿ ಅಟ್ಲೀಸ್ಟ್ ಒಂದು ಪುಲ್ ಬ್ಯಾಕ್ ನಮಗೆ ಇಲ್ಲಿ ಸಿಗಲೇಬೇಕು. ಸೊ ನಿನ್ನೆ ವಿಡಿಯೋದಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ಏನು ಹೇಳೋದಂದರೆ ಇಲ್ಲಿಂದಾದರೂ ಅಟ್ಲೀಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಬೇಕು ನಾಳೆ ದಿನ. ಸೊ ನೋಡೋಣ, ಮತ್ತೆ ಸ್ಟ್ರೇಟ್ ಆಗಿ ನಿಫ್ಟಿ ನಾಳೆನೂ ಒಂದು ನೆಗೆಟಿವ್ ಕ್ಯಾಂಡಲ್ ಮಾಡಿಬಿಟ್ಟು ಏನು ಸತತವಾಗಿ 9 ದಿನಗಳ ಒಂದು ನೆಗೆಟಿವ್ ಕ್ಯಾಂಡಲ್ ಮಾಡಿ ಮತ್ತೇನಾದರೂ ಒಂದು ರೆಕಾರ್ಡ್ ಏನಾದರೂ ಮಾಡೋದಕ್ಕೆ ಹೋಗುತ್ತಾ ಅಂತಂದೇಳಿ. ಹೋಪ್ ನಿಮಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದ್ದು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕನ್ನೋ ಒಂದು ಆಸಕ್ತಿ ಇತ್ತು ಅಂದರೆ ನೀವು ನಮ್ಮ ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ಹಾಗೆಯೇ ನಿಮಗೆ ಡೌಟ್ಸ್ ಮತ್ತು ಎಂಕ್ವೈರೀಸ್ಗಳಿತ್ತು ಅಂದರೆ ನೀವು ನೇರವಾಗಿ ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸ್ ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.